ಅನ್ನೋದು ಹೊಸ ತೊಂದರೆ ಇರ್ತದೆ. ಹಾಕಿ ಇದು ಮಾಡು ಸೌಟ್ಲೆ. ಮತ್ತೆ ಇದು ಮಾಡು. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಇಲ್ಲಿ ಎಣ್ಣೆ ಕಾಣಿಸ್ತಾ ಇದೆ, ಆಮೇಲೆ ಈರುಳ್ಳಿ ಇದೆ, ಅದಾದಮೇಲೆ ಅರಿಶಿಣ ಇದೆ, ಅದಾದಮೇಲೆ ಬೆಳ್ಳುಳ್ಳಿ ಇದೆ, ಅದಾದಮೇಲೆ ಉಪ್ಪಿದೆ, ಆಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಖಾರ, ಆಮೇಲೆ ಟೊಮೊಟೊ, ಅದಾದಮೇಲೆ ಒಂದು 4 ಮೆಣಸಿನ್ಕಾಯಿ ಇದೆ, ಆಮೇಲೆ ಕರಿಬೇವು ಸ್ವಲ್ಪ ಇದೆ, ಆಮೇಲೆ ಎಣ್ಣೆ ಕೂಡ ಇದೆ, ಆಮೇಲೆ ಶುಂಠಿ ಕೂಡ ಇದೆ, ಆಮೇಲೆ ಸ್ನೇಹಿತರೆ ಚಿಕನ್ ಕೂಡ ಇದೆ. ಚಿಕನ್ ಮಾತ್ರ ನಾವು ಜಾಸ್ತಿ ತೊಗೊಂಡಿಲ್ಲ, ಒಂದು ಅರ್ಧ kg ಮಾತ್ರ ಚಿಕನ್ ತೊಗೊಂಡಿರೋದು. ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ಸ್ನೇಹಿತರೆ ಪರಿಮಳ ಕುಕಿಂಗ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ಸ್ನೇಹಿತರೆ ನಾವು ಮಾಡುವಂಥ ವೀಡಿಯೋ ಪ್ರತಿಯೊಂದು ಕೂಡ ಎಲ್ಲರಿಗಿಂತ ಮುಂಚೆ ನೀವು ವೀಡಿಯೋ ನೋಡ್ಬೋದು. ಸ್ನೇಹಿತರೆ ಚಿಕನ್ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಅಂತ ಹೇಳಲಾಗುತ್ತೆ. ಯಾಕೆಂತಂದರೆ ಚಿಕನ್ ಮಾಡೋದು ತುಂಬ ಅಂದರೆ ದೊಡ್ಡ ಕಷ್ಟದ ಕೆಲಸ ಏನಲ್ಲ ಇದು. ಇಲ್ಲಿ ನೋಡ್ತಾ ಇದ್ರಲ್ವ, ಇಲ್ಲಿ ಕಟ್ ಮಾಡಿದ್ರೆ ಇವಾಗ ಆಲ್ರೆಡಿ. ಇದ್ರೆ ಮನೆಯಲ್ಲಿ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನಾವು 3 ಜನ ಇದ್ದದಕ್ಕೆ ನಾವು ಅರ್ಧ kg ಮಾತ್ರ ತೊಗೊಂಡಿರೋದು, ಅಥವಾ ನೀವು 6 ಇಲ್ಲ ಅಥವಾ 7 ಅಥವಾ 6 ಜನ ಅಥವಾ 7 ಜನ ಇದ್ದರೆ 1 kg ತೊಗೋಬೇಕಾಗುತ್ತೆ. ಒಂದು ಸ್ವಲ್ಪ ಪದಾರ್ಥಗಳು ಜಾಸ್ತಿ ತೊಗೋಬೇಕಾಗುತ್ತೆ. ಸ್ನೇಹಿತರೆ ಇವಾಗ ನಮ್ಮ ವೈಫ್ ಅವರು ಅಂದರೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿದರು, ಅದನ್ನು ಕೂಡ ಹಾಕ್ತಿದ್ದಾರೆ. ಅನಿಸ್ತಿದ್ರೆ ನೀವು ಕೂಡ ಮೆಣಸಿನ್ಕಾಯಿ ಇದೇ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ನಾವು ಖಾರದ ಪುಡಿ ಕೂಡ ಯೂಸ್ ಮಾಡ್ತೀವಿ, ಸೊ ಹಾಗಾಗಿ ಅದ್ರ ಜೊತೆ ಇದನ್ನು ಸ್ವಲ್ಪ ಇರಲಿ ಅಂತ ನಾವು ಹಾಕ್ತಿರೋದು. ನೀವು ಬೇಕಾದ್ರೆ ಹಾಕ್ಬೋದು, ಅಥವಾ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಸ್ನೇಹಿತರೆ ಇವಾಗ ಇದಕ್ಕೆ ಒಂದೇ ಒಂದು ನಾವು ಟೊಮೊಟೊ ತೊಗೊಂಡಿರೋದು. ಜಾಸ್ತಿ ಟೊಮೊಟೊ ತಗೊಂಡ್ರೆ ಏನಾಗುತ್ತೆ ಅಂದರೆ ಅದೊಂಥರ ಸಿಹಿ ಆಗಿರುತ್ತೆ, ಊಟ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಟೊಮೊಟೊ ಮಾತ್ರ ನಾವು ತೊಗೊಂಡಿರೋದು. ಇವಾಗ ಸ್ನೇಹಿತರೆ ಟೊಮೊಟೊ ಕೂಡ ಕಟ್ ಮಾಡಿದರು, ಅದನ್ನು ಕೂಡ ಇವಾಗ ಒಂದು ಕಪ್ಪಲ್ಲಿ ಹಾಕ್ತಾರೆ. ಇವಾಗ ಹಾಕ್ತಾಯಿದ್ದಾರೆ. ಸ್ನೇಹಿತರೆ ಇನ್ನೊಂದು, ನಾವು ಜಾಸ್ತಿ ಅಂದರೆ ನಾನ್ ವೆಜ್ ಊಟ ಮಾಡೋದು ಕಮ್ಮಿನೇ, ಸ್ವಲ್ಪ ಅಪರೂಪ ನಾವು ಜಾಸ್ತಿ ಇದು ನಾನ್ ವೆಜ್ ಊಟ ಮಾಡೋದು. ನಾವು ಊಟ ಮಾಡೋದು ಓನ್ಲಿ ವೆಜ್ ಜಾಸ್ತಿ ಊಟ ಮಾಡೋದು. ಇವಾಗ ಸ್ನೇಹಿತರೆ ಕಡಾಯದಲ್ಲಿ ಎಣ್ಣೆ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ ಚಿಕನ್ ಅರ್ಧ kg ಇರೋದ್ರಿಂದ ನಾವು 2-2.5 ಸ್ಪೂನ್ ಎಣ್ಣೆ ಹಾಕ್ತಿದ್ವಿ. ನೀವು ಕೂಡ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೆಳ್ಳುಳ್ಳಿ ಕೂಡ ಹಾಕಿದರು. ಸ್ನೇಹಿತರೆ ಬೆಳ್ಳುಳ್ಳಿ ಅಂದರೆ ಒಂದು ಸ್ವಲ್ಪ ಕಲರ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನಾವು ಶುಂಠಿ ತೊಗೊಂಡಿದ್ವಿ, ಆದ್ರೂ ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಮರ್ತು ಬಿಟ್ವಿ. ಸೊ ಹಾಗಾಗಿ ಬೆಳ್ಳುಳ್ಳಿ ಮಾತ್ರ ನಾವು ಹಾಕ್ತಿರೋದು. ಇದಕ್ಕೆ ಬೆಳ್ಳುಳ್ಳಿ ಇಲ್ಲ ಅಂತಂದರೆ ನಾವು ಅಲ್ಲ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಸ್ನೇಹಿತರೆ ಇವಾಗ ಈರುಳ್ಳಿ ಕೂಡ ಹಾಕ್ತಿದ್ರೆ, ಯಾಕೆ ಅಂದರೆ ಇವಾಗ ಬೆಳ್ಳುಳ್ಳಿ ಕೆಂಪಗಾಗಿದೆ. ಇವಾಗ ಈರುಳ್ಳಿ ಕೂಡ ಹಾಕಿದ್ರೆ ಇದ್ರೂ ಕೂಡ ಸ್ನೇಹಿತರೆ ಕೆಂಪಗಾಗಬೇಕು. ಸ್ನೇಹಿತರೆ ವಿಡಿಯೋ ಒಂದು ಸ್ವಲ್ಪ ವೈಟ್ ಬರ್ತಿದೆ, ಒಂದು ಸ್ವಲ್ಪ ಅಂದರೆ ಡಿಮ್ ಬರ್ತಿದೆ. ಅದು ಯಾಕೆ ಹಿಂಗೆ ಆಗ್ತಿದೆ ಅಂತಂದರೆ ಸ್ನೇಹಿತರೆ ನಾವು ಓಪನ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಅಂದರೆ ಯಾವುದು ಅಷ್ಟು ಇದರಲ್ಲಿರುತ್ತೆ ಆ ಟೈಮ್ನಲ್ಲಿ ಲಾಕ್ ಮಾಡ್ಕೋಬೇಕು. ಸ್ನೇಹಿತರೆ ನಾನು ಲಾಕ್ ಮಾಡಿದ್ದೀನಿ. ಇವಾಗ ಟೊಮೆಟೊ ಕೂಡ ಹಾಕಿದರು. ಟೊಮೊಟೊ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವ, ಟೊಮೊಟೊ ಆಗಿರ್ಬೋದು, ಹಾಗೆ ಈರುಳ್ಳಿ ಆಗಿರ್ಬೋದು, ಹಾಗೆ ಬೆಳ್ಳುಳ್ಳಿ. ಇವಾಗ ಸ್ನೇಹಿತರೆ ಮೆಣಸಿನಕಾಯಿ ಕೂಡ ಹಾಕಿದರು.
ಹಾಗೆ ಸ್ನೇಹಿತರೆ ಯಾರು ಬೇಕಾದರೂ ಕೂಡ ಬ್ಯಾಚುಲರ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಅಂದರೆ ನಾವು ಮಾಡ್ತಿರೋದು ಸ್ನೇಹಿತರೆ ಚಿಕನ್ ಫ್ರೈ ಮಾಡ್ತಿರೋ ಸ್ನೇಹಿತರೆ ನಾವು ಸ್ನೇಹಿತರೆ ಫ್ರೈ ಮಾಡೋದಕ್ಕೆ ಕೆಲವರು ಅಂದರೆ ಕುಕ್ಕರ್ ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ ಸ್ನೇಹಿತರೆ ನಾವು ಕುಕ್ಕರ್ ಯೂಸ್ ಮಾಡ್ತಿಲ್ಲ. ಇದನ್ನು ಸ್ನೇಹಿತರೆ ನೀವು ಸಾದಾ ಫ್ರೈ ಅಂತ ಅನ್ಕೋಬೋದು. ಯಾಕಂದರೆ ನಾವು ಗ್ರೇವಿ ನಿಮಗೆ ಚೆನ್ನಾಗಿ ಬರಬೇಕಂತಂದರೆ ಕೆಲವರು ಮಿಕ್ಸರ್ನ ಯೂಸ್ ಮಾಡ್ತಾರೆ. ಸೊ ನಾವಿಲ್ಲಿ ಮಿಕ್ಸರ್ ಯೂಸ್ ಮಾಡ್ತಿಲ್ಲ, ನಾವು ನಾರ್ಮಲಾಗಿ ಇದು ಮಾಡ್ತಿರೋದು. ಸ್ನೇಹಿತರೆ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ. ಸ್ನೇಹಿತರೆ ಇವಾಗ ಚಿಕನ್ ಹಾಕಿದ್ರು. ಸ್ನೇಹಿತರೆ ಚಿಕನ್ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ನೀವು. ಸ್ನೇಹಿತರೆ ಇನ್ನೊಂದು ಚಿಕನ್ನು ನೀವು ಹಾಕಿದಾಗ ಅಂದರೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದು ಆ ಎಣ್ಣೆಯಲ್ಲೇ ಅಂದರೆ ಎಣ್ಣೆಯಲ್ಲೇ ಚೆನ್ನಾಗಿ ಕುದಿಬೇಕಾಗುತ್ತೆ ಅದು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದರಲ್ಲಿ ನೀರು ಹಾಕ್ಬಿಡ್ತಾರೆ ಸಡನ್ನಾಗಿ. ಸ್ನೇಹಿತರೆ ಇದು ಅಂದರೆ ಪೀಸ್ ಅಂದರೆ ಒಂದು ಸ್ವಲ್ಪ ಅಂದರೆ ಟೈಟ್ ಆಗಬೇಕು ಅಥವಾ ಪೀಸ್ ಚೆನ್ನಾಗಿ ಬಿರುಸಾಗಬೇಕು ಅಂತಂದರೆ ನೀವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಆವಾಗಲೇ ಪೀಸ್ಗಳು ಚೆನ್ನಾಗಿ ಇದಾಗುತ್ತೆ. ಇವಾಗ ನೀವು ನೋಡಿ ಸ್ನೇಹಿತರೆ ಇವಾಗ ಪೀಸು ಆಲ್ರೆಡಿ ಬಿರುಸಾಗಿದ್ದಾವೆ ಅಂದರೆ ಟೈಟ್ ಆಗಿದ್ದಾವೆ. ಇಲ್ಲೂ ನೋಡ್ತಾ ಇದ್ದೀರಲ್ವಾ. ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕ್ಬೇಕು. ಅರಿಶಿಣ ಹಾಕಿದ್ಮೇಲೆ ಅದು ಅರಿಶಿಣ ಜಾಸ್ತಿ ಹಾಕ್ಬಾರ್ದು. ಯಾಕಂದರೆ ಜಾಸ್ತಿ ಹಾಕಿದ್ರೆ ಚಿಕನ್ನು ನಾವು ತೊಗೊಂಡಿರೋದು ಸ್ವಲ್ಪ ಅಲ್ವಾ. ಸೊ ಹಾಗಾಗಿ ಸ್ನೇಹಿತರೆ ನಾವು ಕೂಡ ಇಲ್ಲಿ ಅರಿಶಿಣನ ಕಮ್ಮಿ ಯೂಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇವಾಗ ನಾವು ಮೆಣಸಿನ್ಕಾಯಿ ಕೂಡ ನಮಗೆ ಹೇಳಿದ್ದಾಗಲೇ ನಾವು ಸ್ವಲ್ಪ ಖಾರ ಕೂಡ ಯೂಸ್ ಮಾಡ್ತಿರೋದು. ನೀವು ಕೂಡ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಕೆಲವರು ಯೂಸ್ ಮಾಡ್ತಾರೆ, ನೀವು ಕೂಡ ಯೂಸ್ ಮಾಡ್ಬೋದು. ನಾವಿಲ್ಲಿ 1 ಸ್ಪೂನ್ ಮಾತ್ರ ಖಾರ ಯೂಸ್ ಮಾಡ್ತಿರೋದು. ಇವಾಗ ಸ್ನೇಹಿತರೆ ಒಂದು 100%ದಲ್ಲಿ ಒಂದು 80% ಆಗಿದೆ. ಸ್ನೇಹಿತರೆ ಉಪ್ಪು ಕೂಡ ಹಾಕ್ತಾಯಿದ್ದಾರೆ. ಉಪ್ಪು ಅಂದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾಗುತ್ತೆ. ಇಲ್ಲಿ ನಾವು ಕೂಡ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಹಾಕಿರೋದು. ಸ್ನೇಹಿತರೆ ಎಣ್ಣೆಯಲ್ಲೇ ನಾವು ಅದನ್ನು ಈ ಥರ ನೀವು ಪೀಸ್ ಬರಬೇಕಂದ್ರೆ ನೀವು ಎಣ್ಣೆಯಲ್ಲೇ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಯೂಸ್ ಮಾಡ್ತಿರೋದು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದಾರೆ, ಅದನ್ನು ಕೂಡ ಇದರಲ್ಲೇ ಚೆನ್ನಾಗಿ ಫ್ರೈ ಬರುತ್ತೆ ಅಂತ ಹಾಕ್ತಾಯಿರೋದು. ಸೊ ನೀವು ಲಾಸ್ಟಲ್ಲಿ ಬೇಕಾದ್ರೆ ನೀವು ಕೊತ್ತಂಬರಿ ಯೂಸ್ ಮಾಡ್ಬೋದು. ಇವಾಗ ನೀರು ಹಾಕ್ತಿದ್ದಾರೆ. ಇದು ನಮಗೆ ಆಲ್ರೆಡಿ ನಾನು ಆಗಲೇ ಹೇಳಿದೆ, ಅಂದರೆ ನೀವು ಚಿಕನ್ ಹಾಕಿದ ಮೇಲೆ ಅಂದರೆ ನೀರು ಹಾಕ್ಬಾರ್ದು. ಒಂದು ಸ್ವಲ್ಪ ಬಿಟ್ಟು ನೀರು ಹಾಕಿದ್ರೆ ಮಾತ್ರ ಒಂದು 5 ನಿಮಿಷ ಇರೋಣ ಆಯಿತು. ಇನ್ನೊಂದು 3 ನಿಮಿಷ ಇರೋ ಅಂತೇಳಿ ಆಯಿತು. ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವಾ, ಈ ಥರ ಪೀಸ್ಗಳು ಬರ್ತವೆ. ಇನ್ನೊಂದು 2 ನಿಮಿಷ ಅಂತ ಬಂದ್ ಮಾಡಂತ ಹೇಳಿದ್ರೆ ಸ್ನೇಹಿತರೆ ಸ್ವಲ್ಪ ಹೊತ್ತು ನೀವು ಈ ಥರ ಮುಚ್ಚಳನ ಬಂದ್ ಮಾಡಬೇಕಾಗುತ್ತೆ. ಅಂದರೆ ಒಂದು ನಿಮಿಷ ಅಥವಾ ಒಂದು 2 ನಿಮಿಷ ನೀವು ಈ ಥರ ಮುಚ್ಚಳ ಬಂದ್ ಮಾಡಿದಾಗ ಮಾತ್ರ ಈ ಥರ ಗ್ರೇವಿ ಬರುತ್ತೆ. ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವಾ, ಇನ್ನೂ ಸ್ನೇಹಿತರೆ ಇನ್ನು ನನ್ನ ಪ್ರಕಾರ ಒಂದು 100%ದಲ್ಲಿ ಒಂದು 90% ಆಗಿದೆ. ಯಾಕೆಂದರೆ ಇನ್ನೂ ನೀರು ಕಾಣಿಸ್ತಿದೆ, ನೀವು ನೋಡ್ತಾ ಇದ್ರಲ್ವಾ, ಇನ್ನೊಂದು ಸ್ವಲ್ಪ ಇದೆ. ಇನ್ನೂ ಅದು ಚೆನ್ನಾಗಿ ಅಂದರೆ ಫ್ರೈ ಆಗಬೇಕು. ಫ್ರೈ ಆದಾಗ ಮಾತ್ರ ಅದು ಚಿಕನ್ ಫ್ರೈ ಆಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ನೀರಾದರೆ ಅದು ಚಿಕನ್ ಫ್ರೈ ಆಗೋಕ್ಕೆ ಸಾಧ್ಯ ಇಲ್ಲ.
ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಮುಚ್ಚಳ ಬಂದ್ ಮಾಡಬೇಕು. ಹಾಗೆ ಸ್ನೇಹಿತರೆ ಮುಚ್ಚಳ ನೀವು ಬಂದ್ ಮಾಡಿದಾಗ ಸ್ವಲ್ಪ ಹೊತ್ತು ಹಾಗೆ ಅವಾಗ ನೋಡ್ತಾ ಇರಬೇಕು, ಯಾಕಂದರೆ ಕೆಲವೊಂದು ಸಲ ಒತ್ತಿ ಹೋಗಿಬಿಡುತ್ತೆ. ಇವಾಗ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ, ಎಲ್ಲನೂ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ, ಎಣ್ಣೆ ಬಿಟ್ಟಿದೆ, ಯಾವ ಥರ ಬಿಟ್ಟಿದೆ ನೋಡಿ. ಈ ಥರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಚಿಕನ್ ಮಾಡ್ಬೋದು. ಇವತ್ತು ತೋರಿಸ್ತಾರೆ ರೀ ಯಾವ ಥರ ಮಾಡಿದ್ದಾರೆ ಅಂತ ಅಡುಗೆ. ಇದಕ್ಕಿಂತ ಸ್ನೇಹಿತರೆ ನಾವು 3 ಚಪಾತಿ ತೊಗೊಂಡಿರೋದು ಊಟ ಮಾಡೋಕ್ಕೆ. ಇವಾಗ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಪೀಸ್ ಮಾತ್ರ ತುಂಬ ಚೆನ್ನಾಗಿ ಆಗಿಬಿಡ್ತವೆ. ಒಂದು ಪೀಸ್ ತಿಂತಾ ಇದ್ರೆ ಹಂಗೆ ಇನ್ನೊಂದು ಪೀಸ್ ತಿನ್ಬೇಕಂತ ಅನಿಸುತ್ತೆ. ಹಾಗೆ ಸ್ನೇಹಿತರೆ ಕೆಲವರು ಈ ಥರ ಊಟ ಇಷ್ಟಪಡ್ತಾರೆ. ಈ ಥರ ಯಾರು ಬೇಕಾದರೂ ಚಿಕನ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನಾವು ಮಾಡಿದಂಥ ಚಿಕನ್ ಯಾವ ಥರ ಆಗಿದೆ ಅಂತ. ಮತ್ತೆ ವಾಪಸ್ ಹಾಗೆ ಸ್ನೇಹಿತರೆ ಯಾರು ಬೇಕಾದರೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಇದೇ ಥರ ಅಡುಗೆ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ನಾವು ಯಾವೆಲ್ಲ ಐಟಮ್ ಹಾಕಿದ್ರು ಅದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಒಂದು ಟೈಟಲ್ ಮೂಲಕ ಚಿಕನ್ಗೆಲ್ಲ ಏನೆಲ್ಲ ಬೇಕಾಗುತ್ತೆ ಕೂಡ ಪ್ರತಿಯೊಬ್ಬರು ಈ ವಿಡಿಯೋ ಮೂಲಕ ಕಲಿಯಬಹುದು ಸ್ನೇಹಿತರೆ. ನಿಮಗೆ ನೆಕ್ಸ್ಟ್